ಇನ್ನು ಟಿಪ್ಪು ಕಟೌಟ್ಗೆ ಪಾಕಿಸ್ತಾನ ಪರ ಹಾಡು ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಟಿಪ್ಪು ಸುಲ್ತಾನ್ ಇರುವಂತಹ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಪಾಕಿಸ್ತಾನ ಪರ ಇರುವಂತಹ ಒಂದು ಹಾಡನ್ನ ಹಾಕಿದ್ರು. ಅಂಥನೊಬ್ಬನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರು ಪೊಲೀಸರು ರೋಷನ್ ಅಂತ ಹೇಳಿ ಆತನನ್ನ ಬಂಧಿಸಿದ್ದಾರೆ. ಇನ್ಸ್ಟಾದಲ್ಲಿ ವಿಡಿಯೋ ವೈರಲ್ ಮಾಡಿದ್ದ ಈ ರೋಷನ್ ವಾಟ್ಸ್ಆ್ಯಪ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಈತ ಸ್ಟೇಟಸ್ ಎಲ್ಲ ಹಾಕೊಂಡು ಎಲ್ಲ ಕಡೆನೂ ಕೂಡ ಹಾಡನ್ನ ವೈರಲ್ ಮಾಡಿದ್ದಾರೆ. ಕುರಿಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿರೋ ಇವನು ರೋಷನ್ ಅಂತ. ಸೊ ಇವನ ಜೊತೆಗೆ ಇನ್ನೂ ಇಬ್ಬರು ಅಪ್ರಾಪ್ತರಿದ್ದಾರೆ. ಅವರು ಕೂಡ ಈಗ ಒಟ್ಟು 7 ಜನರನ್ನ ತೊಗೊಂಡಿದ್ದಾರೆ. 7 ಜನರನ್ನ ವಶಕ್ಕೆ ತಗೊಂಡು ಹೋದ್ರು. ಅದರಲ್ಲಿ ಒಬ್ಬನನ್ನ ಬಂಧಿಸಿದ್ದಾರೆ. ಉಳಿದವರ ಜಸ್ಟ್ ಒಂದು ವಿಚಾರಣೆ ನಡೆದಿದೆ. 6 ಮಂದಿ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಪೊಲೀಸರು. ಇದರಲ್ಲಿ ಅಪ್ರಾಪ್ತರು ಕೂಡ ಇದ್ದಾರೆ. ಸೊ ಚಿಕ್ಕಮಗಳೂರು ಠಾಣೆಯಲ್ಲಿ ಒಂದು ಸುಮೋಟೋ ಕೇಸ್ ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ನಗರ ಬಿಜೆಪಿ ಯುವ ಮೋರ್ಚಾ ಒಂದು ದೂರನ್ನು ದಾಖಲಿಸಿತ್ತು. ಯುವ ಮೋರ್ಚಾ ಅಧ್ಯಕ್ಷ ಜೀವನ್ ರಂಗನಾಥ್ ಅಂತ ಹೇಳಿ ದೂರನ್ನು ಕೊಟ್ಟಿತ್ತು. ಅನಧಿಕೃತವಾಗಿ 40 ಅಡಿ ಕಟೌಟನ್ನು ಇಲ್ಲಿ ಟಿಪ್ಪು ಕಟೌಟನ್ನು ಹಾಕಿದ್ದಾರೆ. ಜೊತೆಗೆ ಟಿಪ್ಪು ಕಟೌಟ್ಗೆ ಒಂದು ಪಾಕ್ ಪರ ಹಾಡನ್ನು ಕೂಡ ಒಂದು ಜೋಡಿಸಿದ್ದಾರೆ, ಸಂಯೋಜನೆ ಮಾಡಿದ್ದಾರೆ ಅಂತೇಳಿ ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಗೂಂಡಾ ಕಾಯ್ದೆ ಅಡಿ ಇವರನ್ನು ಬಂಧಿಸಬೇಕು ಅಂತ ಪೊಲೀಸರಿಗೆ ದೂರು ಸಲ್ಲಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹರಿಬಿಟ್ಟವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಅದರಂತೆ ಕೇಸ್ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ರು ಅದರಂತೆ ಈಗ ಚಿಕ್ಕಮಗಳೂರು ನಗರ ಬಿಜೆಪಿ ಯುವ ಮೋರ್ಚಾ ಕೊಟ್ಟಿದ್ದಂಥ ದೂರನ್ನು ಆಧರಿಸಿ ಒಬ್ಬನನ್ನು ಅರೆಸ್ಟ್ ಮಾಡಿದರೆ ಇನ್ನು ಉಳಿದ 6 ಜನರ ಒಂದು ವಿಚಾರಣೆ ಕೂಡ ನಡೀತಾ ಇದೆ. ಒಟ್ಟು 7 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾವು ಪ್ರತಿನಿಧಿ ಅಶ್ವೇತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಈದ್ ಮಿಲಾದ್ಗಾಗಿ ಚಿಕ್ಕಮಗಳೂರಿನ ನಗರದ ಟಿಪ್ಪು ನಗರದಲ್ಲಿ 40 ಅಡಿಗಳ ಟಿಪ್ಪು ಸುಲ್ತಾನ್ ಅವರ ಕಟ್ಔಟ್ ಅನ್ನು ಹಾಕಲಾಗಿತ್ತು. ಇದೀಗ ಇದೇ ಕಟ್ಔಟ್ಗೆ ಪಾಕಿಸ್ತಾನದ ಪರವಾಗಿರುವಂತಹ ಹಾಡನ್ನು ಬಳಸಿ ಕೆಲ ಕಿಡಿಗೇಡಿಗಳು ವೈರಲ್ ಮಾಡಿರುವಂಥದ್ದು. ಇದು ಸಾಕಷ್ಟು ಈಗ ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ನಾನೀಗ ಅದೇ ಜಾಗದಲ್ಲಿದ್ದೇನೆ. ಅಲ್ಲಿನ ದೃಶ್ಯಗಳನ್ನು ನಾವು ನೋಡ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟಿಪ್ಪು ನಗರದ ಮುಸ್ಲಿಂ ಬಾಂಧವರು ಟಿಪ್ಪು ಸುಲ್ತಾನ್ ಅವರ 40 ಅಡಿಗಳ ಕಟ್ಔಟನ್ನು ನಿರ್ಮಾಣ ಮಾಡಿದರು. ಜೊತೆಗೆ ರಾತ್ರಿ ಎಲ್ಲವೂ ಕೂಡ ಈ ಒಂದು ಕಟ್ಔಟ್ನ ನಿರ್ಮಾಣ ಕಾರ್ಯವನ್ನು ಮಾಡಿದ್ರು. ಆದರೆ ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಇದೇ ಕಟ್ಔಟನ್ನು ಬಳಸಿಕೊಂಡು ಕೆಲ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಮಾಡಿರುವಂಥದ್ದು. ಪಾಕಿಸ್ತಾನದ ಪರವಾಗಿರುವಂತಹ ಹಾಡನ್ನು ಈ ಒಂದು ಕಟ್ಔಟ್ನ ವಿಡಿಯೋಕ್ಕೆ ಬಳಸಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನ ಟಿಪ್ಪು ಬಾಯ್ಸ್ ಎಂಬ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ, ಈ ಪೇಜ್ನಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ್ ಮುಜಾಹಿದ್ದೀನ್ ಹೇ ಎಂಬ ಒಂದು ಹಾಡನ್ನು ಕೂಡ ಬಳಸಲಾಗಿದೆ. ಇದು ವೈರಿ ರಾಷ್ಟ್ರ ಪಾಕಿಸ್ತಾನದ ಯೋಧರ ಹಾಡು ಅಂತ ಕೂಡ ಹೇಳಲಾಗ್ತದೆ. ಇಲ್ಲಿರುವಂತಹ ನಿವಾಸಿಗಳೇನಿದ್ದಾರೆ ಅವರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈದ್ ಮಿಲಾದ್ಗಾಗಿ ಟಿಪ್ಪು ಸುಲ್ತಾನ್ ಅವರ ಒಂದು ಕಟ್ಔಟನ್ನು ಹಾಕಿದ್ವಿ. ಆದರೆ ಕೆಲ ಕಿಡಿಗೇಡಿಗಳು ಈ ಒಂದು ಕಟ್ಔಟ್ನ ಬಳಸ್ಕೊಂಡು ವೈರಿ ರಾಷ್ಟ್ರ ಪಾಕಿಸ್ತಾನದ ಪರವಾಗಿರುವಂತಹ ಹಾಡನ್ನು ಹಾಕಿ ಒಂದು ತೇಜೋವಧೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಕೆಟ್ಟ ಹೆಸರನ್ನು ತರಲಿಕ್ಕೂ ಕೂಡ ಮುಂದಾಗ್ತಿದ್ದಾರೆ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನ ನಗರ ಠಾಣೆಯಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ನ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು. PSI ಧನರಾಜ್ ಅವರು ನೀಡಿರುವಂತಹ ಕೇಸ್ನ ಆಧಾರದ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಪ್ರಮುಖವಾಗಿ 249 ಜೊತೆಗೆ 166 ಅಂದರೆ ದೇಶದ್ರೋಹಿ ಚಟುವಟಿಕೆ ಜೊತೆಗೆ ಕೋಮು ಭಂಗ ಪ್ರಕರಣ ಇದಾಗಿರುವಂಥದ್ದು. ಈಗ ಆಲ್ರೆಡಿ ಆ ಒಂದು ಇನ್ಸ್ಟಾಗ್ರಾಮ್ನ IP ಅಡ್ರೆಸ್ ಹಿಂದೆ ಪೊಲೀಸರು ಬಿದ್ದಿರುವಂಥದ್ದು. ಆ ಇನ್ಸ್ಟಾಗ್ರಾಮ್ನಲ್ಲಿ ಇದು ಇರುವಂತಹ ವಿಡಿಯೋವನ್ನು ಯಾರೆಲ್ಲ ಶೇರ್ ಮಾಡಿದ್ರು, ಜೊತೆಗೆ ಅಪ್ಲೋಡ್ ಮಾಡಿದಂತಹ ಅಡ್ಮಿನ್ ಯಾರಿದ್ರು ಅವರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಬೇಕು ಅಂಥೇಳಿ ಪೊಲೀಸ್ ಇಲಾಖೆ ಈಗ ಮುಂದಾಗಿರುವಂಥದ್ದು. ಈಗ ಆಲ್ರೆಡಿ ಚಿಕ್ಕಮಗಳೂರಿನ SP ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೂಡ ನಗರ ಠಾಣೆಯಲ್ಲೇ ಬೀಡು ಬಿಟ್ಟು ಸಂಪೂರ್ಣ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ನಮ್ಮ ಜೊತೆ ಕೆಲ ಮುಖಂಡರುಗಳಿದ್ದಾರೆ ಈ ಭಾಗದವರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟಿಪ್ಪು ಸುಲ್ತಾನ್ ಅವರ ಕಟ್ಔಟ್ ಹಾಕಿದ್ರೆ ಇದಕ್ಕೆ ದೇಶ ವಿರೋಧಿ ಪಾಕಿಸ್ತಾನದ ಒಂದು ಹಾಡನ್ನು ಬಳಸಿ ವೈರಲನ್ನು ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ತಪ್ಪು ಸರ್. ಇದು ನೋಡಿ ಸರ್, ನಾವು ಇಲ್ಲಿ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಕೆಲಸ. ಇದು ಯಾರೋ ಥಳ್ಪಲ್ಟಿ ಮಾಡಿಸಿರೋದು ಕೆಲಸ. ಇದು ನಾವು ಅವರಿಗೆ ಸಪೋರ್ಟು ಕೊಡ್ತಾ ಇಲ್ಲ. ಅವರು ಏನಿಲ್ಲ, ಕಾನೂನಿದೆ, ತನಿಖೆ ಮಾಡಲಿ, ಅದಕ್ಕೆ ಕಾನೂನಿಗೆ ತಲೆ ನಾವು ಬಗ್ಗಿಸ್ತೀವಿ. ಏನಂದರೆ ಯಾರೋ ಥಳ್ಪಲ್ಟಿ ಮಾಡೋರಿಗೆ ನಮ್ಮ ಏರಿಯಾಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅದು ನಮಗೆ ಒಪ್ಪಲ್ಲ. ಅವರಿಗೆ ಅವ್ರು ಯಾರೋ ಇರಲಿ, ಕಾನೂನು ಅವ್ರ ಕಠಿಣ ಶಿಕ್ಷೆ ಕೊಡಲಿ. ಇದು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಜೊತೆಗೆ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಪೊಲೀಸರು ಜೊತೆಗೆ DRನ ಒಂದು ತುಕಡಿಯನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಟಿಪ್ಪು ನಗರದ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.